ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಟು ಮೈ ಚಾನೆಲ್. ನೀವು ತಮ್ಮನೇಲೆಲ್ಲ ನೋಡಿರ್ತೀರಾ ಲೈಕ್ ನನ್ನ ಹೆಲ್ತ್ ಕಂಡೀಷನ್. ಆಕ್ಚುಲಿ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ನನ್ನ ಬಾಡಿನ ಚೆಕಪ್ ಮಾಡಕ್ಕೆ. ಆಕ್ಚುಲಿ ಗೈಸ್, ಇದು ಹಿಂಗೆ ಓಪನ್ ಆಗಿ ಹೇಳೋದಂತ ಗೊತ್ತಿಲ್ಲ. ಇದು ಇಟ್ಸ್ ಎಲ್ಲಾರು ಹ್ಯೂಮನ್ ಬಾಡಿದಲ್ಲಿ ಇದು ಆಗದೆ. ಬಟ್ ದೆನ್ ನಾನು ಓಪನ್ ಆಗಿ ಹೇಳ್ಕೊಂತ ಇದ್ದೀನಿ, ಯಾಕಂದ್ರೆ ತುಂಬಾ ಜನ ಇಲ್ಲಿ ನನ್ನ ವಿಡಿಯೋ ನೋಡ್ತಾ ಇರ್ಬೋದು. ಲೈಕ್ ನಿಮ್ಗೂ ಯಾರಿಗಾರು ಒಬ್ರಿಗೆ ಈ ವಿಡಿಯೋ ನೋಡ್ತಾ ಇರೋರ್ಗೆ ಆಗ್ತಾ ಇರ್ಬೋದು ಆ ತರ, ಇಲ್ಲಾಂದ್ರೆ ನಿಮ್ ರಿಲೇಟಿವ್ಸ್ಗೆ ಯಾರಿಗಾರು ಹಿಂಗ್ ಆಗ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಂತ ಇದ್ದೀನಿ. ಲೈಕ್ ನನಗೆ ನಾಚಿಕೆ ಇದೆ. ಬಟ್ ದೆನ್ ವಾಟ್ ಟು ಡೂ ಪಾರ್ಟ್ ಆಫ್ ಇವಾಗ ನಂಗೇನಾದ್ರೂ ಮೆಡಿಸಿನ್ ಇವಾಗ ಡಾಕ್ಟರ್ ಫ್ಯಾಮಿಲಿ ಓನ್ಲಿ ಇವಾಗ ಡಾಕ್ಟರ್ ಏನಾದ್ರು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದ್ರೆ ನನಗೆ ನಾನು ನಿಮ್ಗೆ ಹೇಳ್ಕೊಬೋದಲ್ವಾ. ಸೊ ಯಾರಿಗಾರು ಹಂಗ ಆಗ್ತಾ ಇದ್ರೆ ನೀವು ಆ ಮೆಡಿಸಿನ್ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇಲ್ಲಾಂದ್ರೆ ನಾನು ಮಾಡಕ್ಕೆ ಹೋಗ್ತಾ ಇದ್ದಿಲ್ಲ. ಇವಾಗ ನಮ್ಗೆ 6:30ಗೆ ಅಪಾಯಿಂಟ್ಮೆಂಟ್ ಇರೋದು, ಡಾಕ್ಟರ್ ಅಪಾಯಿಂಟ್ಮೆಂಟ್. ಆಕ್ಚುಲಿ ಆ ಡಾಕ್ಟರ್ ಬಂದು ಮ್ಯಾಂಗ್ಳೂರಿಂದ ಬರ್ತಾ ಇರೋದು. ನಾವಿರೋದು ಕಾಸರಗೋಡಲ್ಲಿ. ಸೊ ಅವರು ಇಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಇದೆ, ಐ ಮೀನ್ ಸಿಟಿ ನಾರ್ಮಲ್ ಹಾಸ್ಪಿಟಲ್. ಆ ಹಾಸ್ಪಿಟಲ್ಗೆ ಸರ್ಜನ್, ಆಕ್ಚುಲಿ ಅವರು ಸರ್ಜನ್ ಬಂದು ಈ 6 ಗಂಟೆಗೆ ಅವರು ಹಾಸ್ಪಿಟಲ್ ರೀಚ್ ಆಗ್ತಾರೆ. ಸೊ ನಮ್ಗೆ 6:30 ಅಪಾಯಿಂಟ್ಮೆಂಟ್ ಇರೋದು. ಅದಕ್ಕೋಸ್ಕರ ನಾವು ಇವಾಗ 5:30 ಬಿಟ್ವಿ ಮನೆ. ಆಕ್ಚುಲಿ ನನ್ನ ಬಾಡಿಗೆ ಏನ್ ಆಗ್ತಿದೆ ಅಂದ್ರೆ, ನನಗೆ ಲೈಕ್ ನಾರ್ಮಲ್ ನಾವು ವಾಶ್ರೂಮ್ಗೆ ಹೋಗ್ತೀವಲ್ವಾ, ಲೈಕ್ ನಾಟ್ ಯೂರಿನ್ ಬಿಟ್ಟು ಬೇರೆ. ಸೊ ಅಲ್ಲಿಂದ ನನಗೆ ಬ್ಲಡ್ ಬರ್ತಾ ಇದೆ ಗೈಸ್. ಲೈಕ್ ಬ್ಲಡ್ ಅಂದ್ರೆ ಆ ಮೋಷನೇ ಬ್ಲಡ್ ಆಗಿದೆ. ಆಕ್ಚುಲಿ ಇದು ಇವಾಗೂನು ನಂಗೆ ನಾನು ಫ್ರೆಶ್ ಅಪ್ ಮಾಡಕ್ ಹೋಗಾಗ ಲೈಕ್ 4:30 ಹಂಗೆ ತಿರ್ಗಾ ಬ್ಲಡ್ ಬಂತು ಗೈಸ್. ಸೊ ಇದು ನನಗೆ 5th ಟೈಮ್ ಆಗ್ತಾ ಇರೋದು. ಇವತ್ತು ಬೆಳಿಗ್ಗೆ ಆಯ್ತು, ನೆನ್ನೆನೂ ಆಯ್ತು, ನೆನ್ನೆ ಸಾಯಂಕಾಲ ಆಯ್ತು. ಮತ್ತೆ ಲೈಕ್ ಹಂಗೆ ಕಂಟಿನ್ಯೂಸ್ ಆಗಿ ಲೈಕ್ 1 2 3 4 ಡೇಸ್ ಇಂದ ಆಗ್ತಾ ಇದೆ. ಲೈಕ್ ಅಲ್ಲಿಂದ ಬ್ಲಡ್ ಬರ್ತಾ ಇದೆ. ಅಲ್ಲಿಂದ ಬ್ಲಡ್ ಅಂದ್ರೆ ಹಿಂಗಂದ್ರೆ ಮೋಷನ್, ಲೈಕ್ ಏನಂತಾರೆ ಲ್ಯಾಟ್ರಿನ್, ಓಕೆನಾ. ಸೊ ಅದಕ್ಕೆ ನನಗೆ ಯೂಟ್ಯೂಬ್ ಎಲ್ಲ ನೋಡ್ದೆ ನೆನೆ ಕುತ್ಕೊಂಡು. ನಾನು ಫಸ್ಟ್ ಟೈಮ್ ಬಂದಾಗ ನಾನೇನು ಅಷ್ಟು ಕೇರೆ ಮಾಡಿಲ್ಲ. ಲೈಕ್ ಜಸ್ಟ್ ನಾರ್ಮಲ್ ಏನಾದ್ರು ನಾನು ರೆಡ್ಡಿಶ್ ಐಟಮ್ಸ್ ತಿಂದಿರ್ತೀನಿ, ಅದಕ್ಕೆ ಹಂಗಾಗಿದೆ ಅಂತ ನೆನ್ಸ್ಕೊಂಡೆ. ಇಲ್ಲಾಂದ್ರೆ ಹೀಟ್ ಆಗಿರತ್ತೆ ಬಾಡಿ ಅಂತ ನಾನು ಹಂಗ್ ನೆನ್ಸ್ಕೊಂಡು ನಾನು ಎಳ್ನೀರ್ ಕುಡ್ದೆ, ಮತ್ತೆ ಬಾರ್ಲಿ ಗಂಜಿ, ತುಂಬಾ ಐಟಮ್ಸ್ ಇಂಟೇಕ್ ಮಾಡಿದೆ. ಬಟ್ ದೆನ್ ಅದು ಒಂದ್ ದಿವಸ ಫಸ್ಟ್ ದಿನ ಬಂತು, ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಗ್ಯಾಪ್ ಆಯ್ತು, ಬಂದಿಲ್ಲ. ಅದಾದ್ಮೇಲೆ ತಿರ್ಗಾ ಹಿಂಗೆ ಸ್ಟಾರ್ಟ್ ಆಯ್ತು. ಅದಕ್ಕೆ ನಂಗೆ ಶಾಕು, ಲೈಕ್ ಹೆವಿ ಬ್ಲೀಡಿಂಗ್ ತರ ಆಗ್ತಿದೆ. ಸೊ ಅದಕ್ಕೆ ನಾನು ಇವಾಗ ಡಾಕ್ಟರ್ಗೆ ತೋರಿಸ್ಲೇಬೇಕು. ಯಾಕಂದ್ರೆ ಏನಾದ್ರು ಇನ್ ಕೇಸ್ ಜಾಸ್ತಿ ಆಗದ್ ಬೇಡ ಅಂತ. ಆಕ್ಚುಲಿ ನೆನ್ನೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೆ ಗೈಸ್, ಲೈಕ್ ಏನಾದ್ರು ಸೀರಿಯಲ್ಸ್ ಏನಾದ್ರು ಇದೆಯಾ ಅಂತ, ಏನಕ್ಕೆ ಹಿಂಗ ಆಗ್ತಾ ಇದೆ ಅಂತ. ಸೊ ದೇರ್ ಆರ್ 4 ರೀಸನ್ಸ್, ಓಕೆ, ಐ ಮೀನ್ 4-5 ರೀಸನ್ಸ್ ಇದೆ. ಅದರಲ್ಲಿ ಲಾಸ್ಟ್ ರೀಸನ್ ಬಂದು ಕ್ಯಾನ್ಸರ್ಗೂ ಹಿಂಗ ಆಗ್ಬೋದು ಅಂತ. ನನಗೇನಾದ್ರು ಕ್ಯಾನ್ಸರ್ ಬಂದಿದ್ರೆ ಅಷ್ಟೇ. ನಾನು ಇವಾಗ್ಲೇ ಉಸ್ತ್ರೆಯಲ್ಲಿ ಮದುವೆ ಆಗಿದ್ದು, ನಾನು ನನ್ನ ಯಜಮಾನ್ರ ಜೊತೆ ಎಂಜಾಯ್ ಮಾಡ್ಬೇಕು. ಕ್ಯಾನ್ಸರ್ ಎಲ್ಲ ಬಂದಿರಲ್ಲ, ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಕ್ಯಾನ್ಸರ್ ಬಂದಿಲ್ಲ. ಸೊ ಆ ಜೀನ್ ಹೆರಿಡಿಟಿ ಮೇ ಬಿ ಕ್ಯಾನ್ಸರ್ ಇರಲ್ಲ ಅನ್ಸುತ್ತೆ. ಮೇ ಬಿ ಎನಿಥಿಂಗ್ ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫೆಕ್ಷನ್ ಏನಾದ್ರು ಆಗಿರ್ಬೋದು ಅನ್ಸುತ್ತೆ. ಸೊ ಅದಕ್ಕೆ ನಂಗೆ ಇವಾಗ ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ. ಡಾಕ್ಟರ್ ಹತ್ರ ಹೋಗಿ ಏನು ಅವ್ರು ಏನಂತಾರೆ ಮೆಡಿಸಿನ್ಸ್ ಅದೆಲ್ಲ ನಾನು ನಿಮ್ಗೆ ಶೇರ್ ಮಾಡ್ಕೊಂತೀನಿ. ಬಿಕಾಸ್ ನಿಮ್ಗೆ ಯಾರಿಗಾರು ಹಿಂಗ ಆಗ್ತಾ ಇದ್ರೆ ನಿಮ್ಗೂ ಯೂಸ್ಫುಲ್ ಆಗತ್ತಲ್ವಾ. ಸೊ ನಿಮ್ ರಿಲೇಟಿವ್ಸ್ ಯಾರಿಗಾರು, ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾರು ಹಿಂಗ ಆಗ್ತಿದೆ, ಯು ಕ್ಯಾನ್ ಶೇರ್ ದಿಸ್ ವಿಡಿಯೋ, ಓಕೆನಾ ಗೈಸ್. ಆಲ್ಮೋಸ್ಟ್ ಹಾಸ್ಪಿಟಲ್ ರೀಚ್ ಆಗ್ತಾ ಇದೀವಿ. ನಮ್ಮ ಮನೆಯಿಂದ ಹಾಸ್ಪಿಟಲ್, ಐ ಮೀನ್ ಮೇನ್ ಕಾಸರಗೋಡ್ ಟೌನ್ ಬರಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಬೇಟಾ? 32 ಕಿಲೋಮೀಟರ್ ಗೈಸ್. ಸೊ ನಾವಿರೋದು ಒಂದು ಬೆಟ್ಟದ ಮೇಲೆ. ಆ ಬೆಟ್ಟ ಎಲ್ಲ ಇಲ್ದ್ಬಿಟ್ಟು ಆ ಮೌಂಟೇನ್ಸ್ ಎಲ್ಲ
ವಿ ಆರ್ ಇನ್ ಹಾಸ್ಪಿಟಲ್ ವೇಟಿಂಗ್. ತುಂಬ ಜನ ಇದ್ದಾರೆ, ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಹಾಸ್ಪಿಟಲಿಂದ ಇವಾಗ ಬಂದಿದ್ದೀವಿ. ಹೋಟ್ಲಿಗೆ ತುಂಬ ಹೊಟ್ಟೆ ಹಸಿ, ಅದಕ್ಕೆ ದೇವೇಟ ಕೈ ತೊಳಿತಾ ಇದ್ದಾರೆ. ನನ್ನ ಲೈಫೇ ಬೇಜಾರಾಗ್ಬಿಟ್ಟಿದೆ ಗೈಸ್. ನಾನು ನೆನ್ಸ್ಕೊಂಡೇ ಇಲ್ಲ ನನ್ನ ಲೈಫ್ ಹಿಂಗೆಲ್ಲ ಆಗುತ್ತೆ ಅಂತ. ಮದುವೆ ಆಗಿ ಹುಡುಗ ಜೊತೆ ಎಂಜಾಯ್ ಮಾಡೋಣ ಅಂದರೆ ಹಾಸ್ಪಿಟಲಲ್ಲಿ ಎಂಜಾಯ್ ಮಾಡ್ಕೊಂಡೇ ಇದ್ದೀನಿ ಗೈಸ್. ದೇವೇಟ ವಿಡಿಯೋ ಸ್ಟಾರ್ಟ್ ಮಾಡಾಗ ನಂಗೇನು ಬೈತಲ್ಲ, ಅದಕ್ಕೆ ಮುಂಚೆ ಏನೆಲ್ಲೋ ಬೈತಾ ಇದ್ದಾರೆ ಗೈಸ್. ಇದು ಏನೇನೋ ತಿಂತೀಯ ಲಕ್ಕ ಲಕ್ಕ ಅಂತ, ಅದು ಇದು ಅಂತ ಬೈಕೊಂಡಿದ್ದಾರೆ. ಬೈರಿ ಸ್ಕೋಲ್ಡ್ ಮೀ, ಏನೆಲ್ಲೋ ಬೈತಾ ಇದ್ದಾರೆ ಗೈಸ್. ನೀನು ಅದು ತಿಂತೀಯ ಇದು ತಿಂತೀಯ. ಕನ್ನಡದಲ್ಲಿ ಮಾತಾಡಿ, ನಾನು ಹೇಳಿದ್ದೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಇನ್ನೇನು ಇಂಗ್ಲೀಷಲ್ಲ ಮಾತಾಡ್ತಾ ಇದ್ದೀನಿ. ಹೇಳು. ಯಾಕೆ ವಿಡಿಯೋನಾ? ನಿಮ್ಮನ್ನ ಯಾರು ತೆಗಿತಾರೆ? ಏನ್ ನಾಚಿಕೆನಾ? ನೋಡಿ ಗೈಸ್, ಹೆಂಡತಿ ಹೇಳಿದೆ ಕನ್ನಡದಲ್ಲಿ ಮಾತಾಡ ಬಟ್ ಅಂದ್ರೆ ಹೆಂಡತಿ ಇಂಗ್ಲಿಷದಲ್ಲಿ ಮಾತಾಡಿ ನೋಡಿ ಇಲ್ಲಿ ಹೆಂಡತಿಗೆ ನಾನ್ ವೆಜ್ ತಿನ್ನಕ್ಕಾಗಲ್ಲ ಡಾಕ್ಟರ್ ಹೇಳಿ. ನಾನು ಹೇಳ್ತೀನಿ ಅವರಿಗೆ, ಪಾಪ ನನ್ನ ಲೈಫೇ ಪಾಪ ಹುಡುಗಿ. ಗೈಸ್ ನಾವಿವಾಗ ಹೋಗ್ತಾ ಇದೀವಿ ನೋಡಿ, ಬೇರೆಯವ್ರನ್ನ ನೋಡೋದೇ ಆಯ್ತು. ದೇವೇಟ ಹೊಟ್ಟೆ ತುಂಬ್ತಾ? ತುಂಬ್ತು. ನಮ್ಮ ಹಸ್ಬೆಂಡ್ ಇಲ್ಲ ಕಲ್ತಿದ್ದಾರೆ ಕನ್ನಡನ. ಹಾಯ್ ಗೈಸ್, ನಾನು ಮನೆಗೆ ರೀಚ್ ಆದೆ. ಆ್ಯಕ್ಚುಲಿ ನಾನು ಫ್ರೆಶ್ ಅಪ್ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಅಯ್ಯೋ ನಾನು ಬ್ಲಾಗೇ ಕಂಪ್ಲೀಟ್ ಮಾಡಿಲ್ಲ ಅಂತ ನಾನು ಕಂಪ್ಲೀಟ್ ಮಾಡೋಣ ಅಂತ ವಿಡಿಯೋ ತೆಗಿತಾ ಇದ್ದೀನಿ. ದೇವೇಟ ನಿಮ್ಮ ತಲೆ ಎಷ್ಟು ಚಿಕ್ಕ ತಲೆ ಗೈಸ್. ಸೊ ಡಾಕ್ಟರ್ ಏನಂದ್ರಂದ್ರೆ ನನಗೆ ಫಿಶರ್ ಬಂದೈತೆ. ಫಿಶರ್ ಇನ್ ದಿ ಸೆನ್ಸ್ ಆ ಪ್ಲೇಸಲ್ಲಿ ಕಟ್ ಆಗೈತೆ, ಲೈಕ್ ಕ್ರ್ಯಾಕ್, ಗುಳ್ಳೆ ಥರ ಬಂದಿದೆ, ಗುಳ್ಳೆ ಆಗಿ ಕ್ರ್ಯಾಕ್ ಆಗೈತೆ. ಸೊ ಅದಕ್ಕೆ ನನಗೆ ಬ್ಲೀಡಿಂಗ್ ಆಗ್ತಾ ಇರೋದು. ಇನ್ನೂ ಬ್ಲೀಡಿಂಗ್ ಆಗುತ್ತೆ, ಹೆವಿ ಬ್ಲೀಡಿಂಗ್ ಆಗುತ್ತೆ. ಸೊ ನಥಿಂಗ್ ಟು ವರಿ. ಅದೇನಾಗಬೇಕಂದ್ರೆ ಇವಾಗ ನನಗೆ ಲೈಕ್ ಬೆಳಿಗ್ಗೆ ಮಧ್ಯಾಹ್ನ ಇಷ್ಟ ಆದಷ್ಟು ನಾನು ಲೈಕ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತು ನೈಟು ನಾನು ಬಿಸಿನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಕುತ್ಕೊಬೇಕು. ಲೈಕ್ 15 ನಿಮಿಷ, ಹಾಫ್ ಆನ್ ಅವರ್ ಇಷ್ಟ ಆಗುತ್ತೋ ಅಷ್ಟು ಹೊತ್ತು ಕುತ್ಕೊಂಡು, ಮತ್ತು ನನಗೆ ಈ ಕ್ರೀಮ್ ಕೊಟ್ಟಿದ್ದಾರೆ. ಈ ಕ್ರೀಮ್ನ ನಾನು ಅಪ್ಲೈ ಮಾಡಬೇಕಲ್ಲಿ. ಲೈಕ್ ಬೆಳಿಗ್ಗೆ ಲೈಕ್ ಬಿಸಿನೀರಲ್ಲಿ ಕುತ್ಕೊಂಡು ಬೆಳಿಗ್ಗೆ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಮತ್ತು ಬಿಸಿನೀರಲ್ಲಿ ಕುತ್ಕೊಂಡು ಎದ್ಮೇಲೆ ಲೈಕ್ ನೀಟಾಗಿ ವೈಪ್ ಮಾಡಿಕೊಂಡು ಅಲ್ಲಿ ಈ ಆಯಿಲ್ಮೆಂಟ್ ಹಚ್ಕೊಬೇಕು. ಮತ್ತು ಸೇಮ್ ಪ್ರೊಸೀಜರ್ ನನಗೆ ಮೋಸ್ಟ್ಲಿ ಡಾಕ್ಟರ್ ಹೇಳಿರೋದು ಮಾರ್ನಿಂಗ್ ಮತ್ತು ನೈಟ್ ನೀವು ಯೂಸ್ ಮಾಡಿ ಅಂತ. ಮತ್ತೆ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ಆದಷ್ಟು ನಾನು ಯಾವಾಗೆಲ್ಲ ನನಗೆ ಟೈಮ್ ಸಿಗುತ್ತೋ ಬಿಸಿನೀರಲ್ಲಿ ಕುತ್ಕೊಂಡು ಮತ್ತು ಒಂದು ಸ್ವಲ್ಪ ತಾದ್ಮೇಲೆ ಲೈಕ್ ಈ ಆಯಿಲ್ಮೆಂಟ್ ಹಚ್ಕೊಳ್ಳೋಣ ಅಂತ ಇದ್ದೀನಿ. ಮತ್ತು ನನಗೆ ಫುಡ್ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದಾರೆ. ಚಿಕನ್, ಪ್ರಾನ್ಸ್, ಕ್ರ್ಯಾಬ್ ಮತ್ತು ಈಟ್ ಐಟಮ್ಸ್ನ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಒಂದ್ಸೇ ಬೇಜಾರಾಗ್ತಿದೆ, ಯಾಕಂದರೆ ಯಾರಿಗೂ ನನ್ನ ಫ್ಯಾಮಿಲಿದಲ್ಲಿ ನಮ್ಮ ಅಮ್ಮಗೆ, ನಮ್ಮ ಅಜ್ಜಿಗೆ ಯಾರಿಗೂ ಹಿಂಗೆ ಬಂದಿಲ್ಲ. ಯಾರು ಲೇಡೀಸ್ ನನ್ನ ಫ್ಯಾಮಿಲಿದಲ್ಲಿ ಇಲ್ಲ, ಲೇಡೀಸು ಲೈಕ್ ದೇ ಆರ್ ವೆರಿ ಹೆಲ್ತಿ. ಹೇಳ್ಬೇಕಂದ್ರೆ ತುಂಬ ಗಟ್ಟಿಮುಟ್ಟಿಯಾಗಿದ್ದಾರೆ. ನನಗೇನಕ್ಕೆ ಹಿಂಗೆ ಬಂತು? ಮೈ ಗಾಡ್, ಗೊತ್ತಿಲ್ಲ ಗೈಸ್. ನಾನು ಇಷ್ಟ ಗೊತ್ತು, ನೀವು ನಮ್ಮ ಶಾರ್ಟ್ಸ್ ಮಲಯಾಳಂ ವ್ಲಾಗೆಲ್ಲ ನೋಡಿದರೆ ನಾನು ಇಷ್ಟೊಂದು ಸೆಲ್ಫ್ ಕೇರ್ ಮಾಡ್ತೀನಿ. ಇಲ್ಲ ಕಡೆ ನಾನು ಆದಷ್ಟು ನನ್ನ ಡಯಟ್ ಪ್ಲ್ಯಾನ್ಸ್ನ ನಾನು ನೀಟಾಗಿ ಇಟ್ಕೊತೀನಿ. ಬೆಳಿಗ್ಗೆ ರೈಸ್ ತಿಂದರೆ ನಾನು ಆ ಕೊಲೆಸ್ಟ್ರಾಲ್ ನಾನು ಮೇಂಟೈನ್ ಮಾಡೋಕ್ಕೆ, ನನ್ನ ಫ್ಯಾಟ್ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಇಷ್ಟೆಲ್ಲ ಐಟಮ್ಸ್ ತೊಗೊತೀನಿ. ಐ ಕೀಪ್ ಮೈ ಪ್ರೈವೇಟ್ ಪಾರ್ಟ್ ಸೋ ನೀಟ್.
ಅದು ನಾನೇ ಹೇಳ್ಕೊಂಡ್ರೆ ನನ್ನ ಬಗ್ಗೆ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಬಟ್ ದೆನ್ ಐ ಟ್ರೈ ಟು ಕೀಪ್ ಥಿಂಗ್ಸ್ ನೀಟ್ ಇನ್ ಮೈ ಲೈಫ್. ಬಟ್ ದೆನ್ ಅದೇನಕ್ಕೆ ಅಂತ ಗೊತ್ತಿಲ್ಲ ಗೈಸ್, ದೇವ್ರ ಅದೇನಕ್ಕೆ ನನ್ನ ಲೈಫಲ್ಲಿ ಹಿಂಗೆ ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಐ ಆಮ್ ಈಟಿಂಗ್ ಗುಡ್ ಫುಡ್ ಓನ್ಲಿ, ನೋ ನೈಸ್ ಕ್ವಾಂಟಿಟಿ ಫುಡ್, ನೈಸ್ ವೆಜಿಟೇಬಲ್ಸ್. Coming from my food, that's what I'm eating neat only, no? ನೋಡಿ ಸಣ್ಣ ದೊಡ್ಡ ಫಿಸಿಷಿಯನ್ ಬಂದ್ಬಿಟ್ರು ಹೇಳಕ್ಕೆ. ಓಕೆ, ಬಟ್ ದೆನ್ ಐ ಟ್ರೈ ಟು ಕೀಪ್ ನೈಸ್ ಬ್ಯಾಲೆನ್ಸ್ ಡಯಟ್. ಬಟ್ ಐ ಡೋಂಟ್ ನೋ ಏನೀಗ ನನ್ನ ಲೈಫಲ್ಲಿ ಹಿಂಗೆ ಆಯಿತು ಅಂತ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಇನ್ನೊಂದು ಏನಂದರೆ ಲೈಕ್ 2 months ಬಿಫೋರ್ ನಾನು ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲಲ್ಲಿ. ಲೈಕ್ ನನಗೆ ಫುಡ್ ಪಾಯ್ಸನ್ ಆಗಿ, ಲೈಕ್ 1 day ಬಿಫೋರ್ ನನಗೆ ದೇವೇಟ ಚಿಲ್ಲಿ ಚಿಕನ್ ಇಸ್ಕೊಂಬಂದಿದ್ರು ಹೋಟ್ಲಿಂದ. ಅದು ತಿಂಬಿಟ್ಟು ನನಗೆ ಹೆವಿ ಫುಡ್ ಪಾಯ್ಸನ್ ಆಗಿ 5 ದಿವಸ ನಾನು ಆ್ಯಂಟಿಬಯೋಟಿಕ್ ತೊಗೊಂಡಿದ್ದೀನಿ. ಮತ್ತು ಲೈಕ್ ಆ್ಯಂಟಿಬಯೋಟಿಕ್, ಗ್ಲೂಕೋಸ್, ಫೀವರ್ ಬಿಡ್ತಾನೆ ಇದ್ದಿಲ್ಲ, ಹೈ ಲೈಕ್ 102 ಟೆಂಪ್ರೇಚರಲ್ಲಿತ್ತು. ಮತ್ತು ಜಸ್ಟ್ 2 months ಆಯಿತು ನಾನು ಅಡ್ಮಿಟ್ ಆಗಿ. ಅದಾದಮೇಲೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರು ಹೋಗಿದ ತಕ್ಷಣ ನನಗೆ ಫೇಸ್ ಒಂದು ಕಡೆ ಊದ್ಕೊಂಡ್ಬಿಟ್ಟಿತ್ತು. ಲೈಕ್ ಯಾಕಂದರೆ ಹೈ ಡೋಸೇಜ್ ಆಫ್ ಮೆಡಿಸನ್ ಆಗಿಬಿಟ್ಟಿತ್ತು ಈ ಫುಡ್ ಪಾಯ್ಸನಿಂದ. ಸೊ ನನ್ನ ಒಂದು ಸೈಡ್ ಮುಖನೇ ಊದ್ಕೊಂಡ್ಬಿಟ್ಟಿತ್ತು ಹಿಂಗೆ. ಅದು ಪಟ್ಟಾಳಮ್ಮ ಅಂತಾರೆ, ಲೈಕ್ ನಮ್ಮ ಕನ್ನಡದಲ್ಲಿ ಪಟ್ಟಾಳಮ್ಮ ಅಂತಾರೆ, ಲೈಕ್ ಅಮ್ಮ, ಸೆಕೆಂಡ್ ಅಮ್ಮ ಥರ. ಬಾಡಿ ಫುಲ್ ಅಲ್ಲ, ಬೇರೆ ಮುಖ ಮಾತ್ರ ಊದ್ಕೊಳ್ಳೋದು, ಅದು ಪಟ್ಟಾಳಮ್ಮ ಅಂತ ನಮ್ಮ ಅಜ್ಜಿ ಹೇಳಿದ್ರು. ಸೊ ಅದಕ್ಕೆ ಗಂಧ ಮತ್ತು ಈ ನೀಮ್ ಇದೆಲ್ಲ ಬೇವಿನ ಸೊಪ್ಪು, ಅದು ಜಜ್ಜಿಬಿಟ್ಟು ಫುಲ್ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಹಚ್ತಾರೆ. ಸೊ ಅದೊಂದು ಬಂದಿತ್ತು. ಮತ್ತು ಇವಾಗ 1 month ಆಯಿತು ನಾನು ಕೇರಳಕ್ಕೆ ಬಂದು. ಅಷ್ಟು ಬೇಗ ಇದು ನನಗೆ ಗೊತ್ತಿಲ್ಲ ಗೈಸ್ ಏನಕ್ಕೆ ಹಿಂಗೆಲ್ಲ ಆಗ್ತಾಯಿದೆ. ಬಟ್ ಸ್ಟಿಲ್ ಐ ಆಮ್ ಹೋಪಿಂಗ್ ಫಾರ್ ಬೆಸ್ಟ್. ಲೈಫ್ ಈಸ್ ಆಲ್ ಅಬೌಟ್ ಮಿರಾಕಲ್ಸ್, ಸರ್ಪ್ರೈಸಸ್ ಆ್ಯಂಡ್ ಪೇನ್ಸ್. ಇಟ್ಸ್ ಓಕೆ, ಇದೆಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ಲೈಫ್ನ ಮೂವ್ ಮಾಡ್ಕೊಬೇಕು. ಸೊ ಎಷ್ಟೇ ಅಂದಿರೋದು ಗೈಸ್ ಡಾಕ್ಟರು, ಅದಕ್ಕೆ ನಾನು ಪೀಸ್ ಅದಕ್ಕೆ ನಾನು ಇದೆಲ್ಲ ಲೈಕ್ ಫಾಲೋ ಮಾಡೋಣ ಅಂತ ಇದ್ದೀನಿ. ಮತ್ತು ಡಾಕ್ಟ್ರ್ ಅಂದರು ಲೈಕ್ ಪೈಲ್ಸ್ ಇನ್ನೂ ಲೈಕ್ ಪೈಲ್ಸ್ ಕನ್ಫರ್ಮ್ ಆಗಿಲ್ಲ. ಆ್ಯಕ್ಚುಲಿ ಇದು ಪೈಲ್ಸ್ ಬಂದಿಲ್ಲ ಇನ್ನೂ ನನಗೆ. ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸಮಥಿಂಗ್, ಈ ಥರ ಗುಳ್ಳೆ ಬಂದಿರೋದು ಮತ್ತು ಈ ಥರ ಬ್ಲೀಡಿಂಗ್ ಆಗ್ತಿರೋದು, ಇದು ಸ್ಟಾರ್ಟಿಂಗ್ ಸ್ಟೇಜು. ಸೊ ನಮ್ಗೆ ಆದಷ್ಟು ಬೇಗ ಕ್ಯೂರ್ ವಾಸಿ ಮಾಡ್ಕೊಬೋದು ಅಂತೆ. ಸೊ ನನಗೆ ಈ ಅಲ್ಲಿ ಗಾಯ ಹಾರಿದ ಮೇಲೆ ಲೈಕ್ ಈ 2 weeks ಟೈಮ್ ಕೊಟ್ಟಿರೋದು, ಯಾಕಂದರೆ ನಂಗೆ ಗಾಯ ಹಾರಕ್ಕೆ. ಈ ಗಾಯ ಆರಿದ್ಮೇಲೆ ನಾನು ಡಾಕ್ಟ್ರ್ ಹತ್ರ ಹೋಗಿ 2 weeks ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ ನಾನು ಡಾಕ್ಟ್ರ್ ಹತ್ರ ಹೋಗಿ ನಾನು ತಿರ್ಗಾ ತೋರಿಸ್ಕೊಬೇಕು. ಅದಾದಮೇಲೆ ಡಾಕ್ಟ್ರು ಟೆಸ್ಟ್ ಎಲ್ಲ ಮಾಡಿ ನನಗೆ ಅವಾಗ ಕನ್ಫರ್ಮಾಗಿ ಗೊತ್ತಾಗತ್ತೆ ನಂಗೆ ಪೈಲ್ಸ್ ಬಂದಿದೆ ಇಲ್ಲ ಪೈಲ್ಸ್ ಬಂದಿಲ್ವಾ, ಇಲ್ಲ ನಂಗೆ ಪೈಲ್ಸ್ ಸ್ಟಾರ್ಟ್ ಆಗತ್ತಾ ಏನಂತ. ಸೊ ಗೈಸ್, ದಿಸ್ ಇಸ್ ಮೈ ಕರೆಂಟ್ ಹೆಲ್ತ್ ಕಂಡೀಷನ್. ಲೈಫ್ ನಂಗೆ ಏನು ಹೇಳ್ಕೊಟ್ಟಿದೆ ಅಂದರೆ ಪಾಠ, ಇವಾಗ ನಾವು ಇರೋಂಗೆ ಮುಂಚೆನೇ ಯು ಹ್ಯಾವ್ ಟು ಎಂಜಾಯ್ ಯುವರ್ ಲೈಫ್ ಟು ಎಕ್ಸ್ಟೆಂಟ್. ಸರಿನಾ? ನಾವು ನಾಳೆ ಹೋಗ್ತೀನೋ ನಾಳಿದ್ದು ಹೋಗ್ತೀನೋ ಇಲ್ಲ ಇವತ್ತು ನೈಟೇ ಹೋಗ್ತೀನೋ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಮುಂಚೆ ನಾನು ಇರೋಕ್ಕೆ ಮುಂಚೆ ಫುಲ್ ಎಂಜಾಯ್ ಮಾಡಬೇಕಂತ ಇವಾಗ ಫೀಲ್ ಆಗಿಬಿಟ್ಟಿದೆ. ಮೈಂಡ್ ಅಷ್ಟು ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ. ಸೊ ಐ ನೀಡ್ ಆಲ್ ಯೋರ್ ಲವ್, ದಟ್ಸ್ ಆಲ್. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಫಸ್ಟ್ ಇವ್ರನ್ನ ಹೋಗಿ ಹೊಡಿಯೋಣ. ಬಾಯ್.